ಮಾಮ್ 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 1 ಮಿನಿಟ್. ಏನಪ್ಪ? ಮಾಮ್, ಪಾರ್ಟಿ ಮಾಡೋದ್ರಿಂದ ಪ್ರಾಬ್ಲಮ್ ಇಲ್ಲ. ವಿಶಾಲ್ ಬ್ರೋಗೆ ಮತ್ತೆ ಮದುವೆ ಮಾಡ್ತೀನಿ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಏ, ಮನೇಲಿರೋ ಎಲ್ರಿಗೂ ಗೊತ್ತು ನಾನೇ ಸ್ವಯಂವರ ಏರ್ಪಾಟ್ ಮಾಡಿದ್ದು ಅಂತ. ಅವರೇ ಏನು ಮಾತಾಡ್ತಿಲ್ಲ, ನೀನೇನು ಮಧ್ಯದಲ್ಲಿ? ಗೆಸ್ಟ್ ಎಲ್ಲ ಬಂದಿದ್ದಾರೆ, ಸೀನ್ ಕ್ರಿಯೇಟ್ ಮಾಡಬೇಡ ವಿಕ್ರಾಂತ್. ನೈನಿಗೆ ಅನ್ಯಾಯ ಆದರೆ ನಮಗೆ ಒಳ್ಳೇದಾಗಲ್ಲ ಬ್ರೋ. ವಿಕ್ರಾಂತ್, ಪಾರ್ಟಿಲಿ ತಿಂದು ಕುಡ್ದು ಎಂಜಾಯ್ ಮಾಡೋದು ಬಿಟ್ಟು ಇದೆಲ್ಲ ಬೇಕಾ ನಿನಗೆ? ಈಗಲೂ ಕೂಡ ಕೆಲಸದೊಳಗೆ ಟ್ರೀಟ್ ಮಾಡ್ತೀರಾ? ಇಲ್ಲ ಅಂದ್ರೆ ಈ ಮನೆ ಸೊಸೆ ಅಂತ ಬಂದಿರೋ ಗೆಸ್ಟ್ಗೆಲ್ಲ ಪರಿಚಯ ಮಾಡಿಸ್ಬೇಕು ಅಂತೀಯಾ? ಏನಮ್ಮ ಇವನು? ಪಾಪ ಕಣೋ, ಹೋಗ್ಲಿ ಬಿಡು. ಎಲ್ಲರ ಎದುರುಗಡೆ ನಯನಿ ವಿಶಾಲ್ ಹೆಂಡ್ತಿ ಅಂತ ಅನೌನ್ಸ್ ಮಾಡಿದ್ರೆ? ಅನೌನ್ಸ್ ಮಾಡ್ತೀನಿ. ನೀನ್ ಹೇಳಲ್ಲ ಕಂದ, ಯಾಕಂದ್ರೆ ನಿನ್ಗೆ ಈ ನಡುವೆ ನಯನಿ ಮೇಲೆ ಗೌರವ ತುಂಬಾ ಜಾಸ್ತಿ ಆಗಿದೆ. ಅದೇ ಥರ ನಮಗೂ ಕೂಡ ಅವಳ ಮೇಲೆ ದ್ವೇಷ ಜಾಸ್ತಿ ಆಗಿದೆ. ನೀನ್ ಹೇಳ್ದೆ ಅನ್ಕೋ, ವಿಶಾಲ್ಗೆ 2ನೇ ಮದ್ವೆ ಆಗದೆ ಇರ್ಬೋದು, ಆದ್ರೆ ನಯನಿ ಸಾವು ಖಚಿತ. ಮುಗಿಸ್ಬಿಡ್ತೀನಿ ಅವಳನ್ನ. Have a great time. Enjoy. ನಮ್ಮಕ್ಕ ನೈನಿನ ಯಾವಾಗ ಸಾಯಿಸ್ತಾಳೇನೋ ಗೊತ್ತಿಲ್ಲ. ನಾನಂತೂ ವಿಶಾಲ್ನ ಶಾನ್ಲಿಯನಿಂದ ಸಾಯಿಸ್ಬಿಡ್ತೀನಿ. ಆ ಹಗ್ಗ ಕಟ್ಟಾಗೋದಕ್ಕೆ ಸಿದ್ಧವಾಗಿದೆ, ಹಾಗೆ ನಯನಿ ತಾಳಿ ಕೂಡ. ವಿಕ್ರಾಂತ್, ಎಂಜಾಯ್. ಏನ್ ಆಂಟಿ, ಪಾರ್ಟಿ ಅಂದ್ರಿ, ಸ್ವಯಂವರ ಅಂದ್ರಿ, ಅಷ್ಟಕ್ಕೂ ವಿಶಾಲ್ ಎಲ್ಲಿ? ಬರ್ತಾ ಇದ್ದಾನಮ್ಮ. ಅಲ್ಲಿ ನೋಡಿ, ಹೀರೋ ಬರ್ತಿದ್ದಾನೆ. ಇಲ್ಲಿರೋರೆಲ್ಲ ಅವನ್ನ ಹೀರೋ ಅನ್ಕೊಳ್ಳೋದು ಮಾವ. ನೀನ್ ನನ್ನ ಜೊತೆ ಇದ್ದು ನಿನಗೂ ನನ್ನ ಬುದ್ಧಿನೇ ಬಂದ್ಬಿಡ್ತು. ಜಗದೀಶ, ಕೆಲಸ ಆಗ್ಲಿಲ್ಲಲ್ಲ? ಏನಮ್ಮ ಇದು ಆಡಂಬರ?
ತಿಲೋತ್ತಮ ಸ್ವಯಂವರ ಪಾರ್ಟಿ ಏರ್ಪಾಡು ಮಾಡಿದಾಳೆ. ನೈನಿಗೆ ಅನ್ಯಾಯ ಆದ್ರೆ ಆ ಪಾಪ ಸುಮ್ಮನೆ ಬಿಡಲ್ಲಮ್ಮ. ಏನ್ ನಡೆಯುತ್ತೋ ನೋಡೋಣ ಕಣೋ. ಮೊದಲು ನೈನಿ ವಿಶಾಲ್ಗಾಗೋ ಅಪಾಯವನ್ನ ತಡೀಲಿ. ಮತ್ತೆ ಯಾವ ಗಂಡಂತರ ಅಮ್ಮ? ಸ್ಪಷ್ಟವಾಗಿ ಗೊತ್ತಿಲ್ಲಪ್ಪ. ಆದ್ರೆ ತನ್ನ ಗಂಡನ ಕಾಪಾಡ್ಕೊಳ್ತಾಳೆ ಅನ್ನೋ ನಂಬಿಕೆ ನನಗಿದೆ ಕಣೋ. ನೀನು ನಿಶ್ಚಿಂತೆಯಿಂದ ಇರು. Hi Vishal, how are you? Hello Vishal. Hello Vishal. Nice meeting you. Hello Vishal. ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಇನ್ನೂ ಒಳ್ಳೆತನ ಅಂತ ನೋಡ್ಕೊಂಡಿದ್ರೆ ನಾಳೆ ನಿನಗೆ ದುಪ್ಪಟ್ಟು ನೋವಾಗುತ್ತೆ ನೈನಿ. ಆ ನೋವೇ ನಿನ್ನ ಯೋಚನೆ ಮಾಡೋ ಥರ ಮಾಡುತ್ತೆ ನೈನಿ. ನೀನ್ ಡಿವೋರ್ಸ್ ಕೊಟ್ರೆ ಅವನ ಬಗ್ಗೆ ಯೋಚನೆ ಮಾಡಕ್ಕೂ ನಿನಗೆ ಹಕ್ಕಿರಲ್ಲ. ಹೋಗಿ. ಹಾಗೆಲ್ಲ ಆಗಲ್ಲ. ನಮ್ ಸಂಸ್ಕೃತಿನ ಪಕ್ಕಕ್ಕಿಟ್ಟೋರ್ನೆ ಈ ಮನೆಗೆ ಸೊಸೆಯಾಗಿ ಕರ್ಕೊಂಡ್ ಬರ್ಬೇಕು ಅನ್ಕೊಂಡಿದ್ದಾರೆ ಈ ತಿಲೋತ್ತಮ ಅತ್ತೆ. ವಿಶಾಲ್, ಇವರಲ್ಲಿ ನಿಂಗೆ ಯಾರು ಇಷ್ಟ ಅಂತ ಈಗಲೇ ಹೇಳೋ ಅವಶ್ಯಕತೆ ಇಲ್ಲ. ಟೇಕ್ ಯುವರ್ ಓನ್ ಟೈಮ್. ಈಗ ನೀನು ಪಾರ್ಟಿನ ಎಂಜಾಯ್ ಮಾಡು. ಹೌದು ವಿಶಾಲ್, ಅಮೇರಿಕಾಯಿಂದ ಬಂದೆಲ್ಲ ಮದ್ವೆ ಮಾಡ್ಕೊಂಡ್ಬಿಟ್ಟು ಫಾರಿನ್ ಹೊಟ್ಟೋಗ್ತ್ಯಾ? ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ. ನನಗಂತೂ ಅಮೆರಿಕದಲ್ಲಿ ಸೆಟ್ಲ್ ಆಗ್ಬೇಕಂತಿದೆ, ಆದ್ರೆ ಫೋರ್ಸ್ ಮಾಡಲ್ಲ. ಇನ್ನು ವರದಕ್ಷಿಣೆನಾ? ಒಬ್ಳು ಮಗಳು, ಆಸ್ತಿ ಎಲ್ಲ ನಿಮ್ದೆ. ಆ ಫಾರ್ಮಾಲಿಟೀಸ್ ಎಲ್ಲ ಇನ್ನೊಂದ್ ದಿವಸ ನೋಡ್ಕೊಂಡು ಮಾತಾಡ್ಕೊಳ್ಳೋಣ. ಇವಾಗ ಫೀಲ್ ಫ್ರೀ, ಪಾರ್ಟಿನ ಎಂಜಾಯ್ ಮಾಡಿ. ಆಫ್ ಕೋರ್ಸ್. ವಿಶಾಲ್ ಹೋಗಿ ಕೂತ್ಕೊಳ್ಳೋಕ್ಕೂ ಮುಂಚೆನೆ ಶ್ಯಾಂಡ್ಲಿಯರ್ ಬಿದ್ರೆ ಪ್ಲಾನ್ ಹಾಳಾಗೋಗುತ್ತೆ. ಇಂಥ ಒಳ್ಳೆ ಅವಕಾಶ ಮತ್ತೆ ಸಿಗಲ್ಲ. ಆಂಟಿ, ಅಂಕಲ್ ಯಾಕೆ ಅಷ್ಟು ದೂರ ನಿಂತ್ಕೊಂಡ್ಬಿಟ್ಟಿದ್ದಾರೆ? ಏನ್ರಿ, ಬನ್ನಿ ಇಲ್ಲಿ. ಇಟ್ಸ್ ಓಕೆ, ಯು ಕ್ಯಾರಿ ಆನ್. ಅವರಷ್ಟು ಬೇಗ ಮಿಂಗಲ್ ಆಗಲ್ಲ. ವಿಶಾಲ್ ತನ್ನ ಡಿಸಿಷನ್ ಹೇಳಿದ್ಮೇಲೆ ಅವ್ರ ಇನ್ವಾಲ್ವ್ಮೆಂಟೇ ಜಾಸ್ತಿ ಇರುತ್ತೆ. ವಿಶಾಲ್, ಬೇಗ ಸ್ಟಾರ್ಟ್ ಮಾಡು ಬಾ, ಟೈಮ್ ಆಗ್ತಾ ಇದೆ. ಮಾವ, ಪಾರ್ಟಿ ಕೂಲಾಗಿ ನಡಿಬೇಕು. ಮೊದಲು ಸ್ಟಾರ್ಟ್ ಆಗ್ಬೇಕಲ್ವ ವಲ್ಲಭ್? ಓ, ಪಿಯೋನೋ ನೋಡು, ನನ್ನನ್ನು ಯಾರು ಪ್ಲೇ ಮಾಡ್ತಾರೆ ಅಂತ ತಡವರಿಸ್ತಾ ಇದೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಮ್ಮ ಅಮೆರಿಕ ಅಳಿಯ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಷ್ಟೇ ಅಲ್ಲ, ಅವನಲ್ಲಿ ಇನ್ನೂ ಅದ್ಭುತವಾದ ಟ್ಯಾಲೆಂಟ್ ಇದೆ. ಇಂಟ್ರೆಸ್ಟಿಂಗ್, ಅದೇನು ಅಂತ ಹೇಳಿ. ಹಿಸ್ ಫ್ಯಾಂಟಾಸ್ಟಿಕ್ ಸಿಂಗರ್.
ವಾವ್. ಇವತ್ತಿನ ಪಾರ್ಟಿ ಅವನ್ ಹಾಡೋ ಹಾಡಿಂದನೇ ಶುರುವಾಗತ್ತೆ. ವಾವ್. ಮಾವ, ಬ್ರೋ ಇನ್ಯಾಕ್ ತಡ? ನಿನ್ ಹಾಡು ಎಲ್ರು ನಿನ್ ಹಾಡ್ಗೋಸ್ಕರ ಕಾಯ್ತಾ ಇದ್ದಾರೆ. ಮೈಕ್ ಕೊಡಿ, ಹಾಡ್ತಾರೆ. ಅಮ್ಮ ಹಾಸಿನಿ, ಮೈಕ್ ಇಡೋ ಅವಶ್ಯಕತೆ ಇಲ್ಲ. ಮತ್ತೆ ಗಾನ ಗಂಧರ್ವ ವಿಶಾಲ್ ಪಿಯಾನೋ ನುಡ್ಸ್ಕೊಂಡೇ ಹಾಡ್ತಾನೆ. ವಿಶಾಲ್, ಬೇಗ ಸ್ಟಾರ್ಟ್ ಮಾಡು. ಯಜಮಾನ್ರೆ, ನಿಂತ್ಕೊಳ್ಳಿ, ನೀವಲ್ಲೇ ನಿಂತ್ಕೊಳ್ಳಿ. ಏಯ್, ಆ ಕಡೆ ಹೋಗು. ಪಾರ್ಟಿ ಸ್ಟಾರ್ಟ್ ಆದ್ಮೇಲೆ ನನ್ ಕಣ್ಮುಂದೆ ಬರ್ಬೇಡ ಅಂತ ಹೇಳಿದ್ದೆ ಅಲ್ವಾ? ಏಯ್, ಅವಳೇನೋ ಹೇಳಬೇಕು ಅಂತ ಇದ್ದಾಳೆ, ಹೇಳಿ ಬಿಡು. ನೈನಿ, ನೀನ್ ಹೇಳಮ್ಮ. ಈ ಕಪ್ಪು ಪೆಟ್ಟಿಗೆ ಹತ್ರ ಕೂತ್ಕೊಂಡು ಹಾಡು ಅಂತಿದ್ದಾರೆ. ನಾನ್ ಹೇಳಿದ್ದು ಎಲ್ರಿಗೂ ಕೇಳಿಸ್ತು. ನೀನ್ ಸುಮ್ನಿರ್ತ್ಯಾ? ಇವರೆಲ್ಲರೂ ಕೂಡ ಒಂದ್ ಮಾತು ಕೇಳಬೇಕು ಯಜಮಾನ್ರೆ. ಯಜಮಾನ್ರ ಕೈ ಸುಟ್ಟು ಹೋಗಿದೆ. ಸುಟ್ಟೋಗಿರೋ ಕೈಯಿಂದ ಈ ಕಪ್ಪು ಪೆಟ್ಟಿಗೆನ ಯಾರು ನುಡ್ಸ್ಬಾರ್ದಲ್ವಾ? ಹಾಗಾದ್ರೆ ನಾನು ಪಿಯಾನೋ ನುಡಿಸ್ಬಾರ್ದು ಅಂತ, ನಾನು ಶಾನ್ಲಿಯರ್ ಕೆಳಗೆ ಕೂತ್ಕೋಬಾರ್ದು ಅಂತ ನೈನಿ ಬೇಕು ಅಂತಲೇ ಬಿಸಿ ನೀರು ತಗೊಂಡ್ಬಂದಿದ್ದಾಳೆ ಅಂತಾಯ್ತು. ವಿಶಾಲ್, ನಿನ್ ಕೈ ಸುಡ್ತಾ? ನನಗ್ಯಾಕೆ ಹೇಳಿಲ್ಲ? ಹೇಗಾಯ್ತು ಕಂದ? ಅಮ್ಮ, ಜಸ್ಟ್ ಹಾಟ್ ವಾಟರ್ ಅಷ್ಟೇ, ಕೈ ಮೇಲೆ ಬಿತ್ತು. ಬೊಬ್ಬೆ ಏನೂ ಬಂದಿಲ್ಲ, ಸ್ವಲ್ಪ ಉರಿ ಆಗ್ತಿದೆ ಅಷ್ಟೇ. ಅಯ್ಯೋ, ಎಷ್ಟು ಕೆಂಪಗಾಗಿದೆಯಲ್ಲ. ವಿಶಾಲ್, ಹಾಸ್ಪಿಟ್ಲಿಗೆ ಹೋಗೋಣ ಬಾ. ಡ್ಯಾಡಿ ಬೇಕಾಗಿಲ್ಲ, ಹಾಸ್ಪಿಟ್ಲಿಗೆ ಹೋಗೋ ಅಷ್ಟು ಸೀರಿಯಸ್ ಏನೂ ಅಲ್ಲ. ಹೋಗ್ಲಿ, ಐಸ್ ಕ್ಯೂಬರ್ ಹಾಕೊಳ್ಳು. ಏನು ಬೇಡ ಅಜ್ಜಿ, ರಿಲ್ಯಾಕ್ಸ್. ವಿಶಾಲ್, ನೀನು ಪಿಯಾನೋ ಪ್ಲೇ ಮಾಡ್ಕೊಂಡು ಹಾಡ್ತೀಯಾ ಅಂತ ಎಲ್ಲ ಗೆಸ್ಟು ವೆಯ್ಟ್ ಮಾಡ್ತಾ ಇದ್ದಾರೆ. ಏಯ್, ವಿಶಾಲ್ ಈ ಸ್ಥಿತಿನಲ್ಲಿ ಪಿಯಾನೋ ಹೇಗೋ ನುಡಿಸ್ತಾನೆ? ಯಾರು ಬೇಜಾರು ಮಾಡ್ಕೊಳ್ಳಲ್ಲ, ಬೇಕಾದ್ರೆ ಹಾಡ್ತಾನೆ. ಅಕ್ಕ, ನನ್ನ ಪ್ಲಾನ್ ಎಲ್ಲ ಹಾಳು ಮಾಡೋ ಥರ ಇದೆಯಾ? ವಿಶಾಲ್ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ತಾನೆ ಆ ಶಾನ್ಲಿಯರ್ ಬಿದ್ದು ಒಂದು ಸಾಯೋದು. ಯಾರು ಏನು ವರಿ ಆಗೋ ಅವಶ್ಯಕತೆ ಇಲ್ಲ. ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್. ಕೈ ಸ್ವಲ್ಪ ಉರಿ ಆಗ್ತಿದೆ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಪರವಾಗಿಲ್ಲ ಯಜಮಾನ್ರೆ, ಪರಶುರಾಮ್ ಯಜಮಾನ್ರು ಇದನ್ನ ನುಡಿಸ್ತಾರೆ. ನಾನಾ? ಹೌದು ಯಜಮಾನ್ರೆ, ನೀವು ಇದನ್ನ ನುಡಿಸ್ತೀರಿ, ಯಜಮಾನ್ರು ಮಾತ್ರ ದೂರ ನಿಂತ್ಕೊಂಡು ಹಾಡ್ತಾರೆ. ಅದಾದ್ಮೇಲೆ ನನ್ನ ಬಾಡಿ ಎತ್ಕೊಂಡು ನನ್ನ ಸುತ್ತಮುತ್ತ ಹಾಡ್ಕೊಂಡು ಬರ್ತಾರೆ. ಏಯ್, ನಿನಗೆ ಬರುತ್ತಲ್ವಾ? ನಿಮ್ಮ ಅಕ್ಕ ಕರೆದಿರೋ ಗೆಸ್ಟ್ಗೆಲ್ಲ ಸಂತೋಷ ಪಡಿಸೋ. ಹೇಗೆ ಖುಷಿ ಪಡಿಸೋದು ಅಂತ ಗೊತ್ತಿಲ್ಲ ಭಾವ. ಎಷ್ಟೋ ದಿವಸದಿಂದ ಗ್ಯಾಪ್ ಆಗಿದೆ. ಬಾಟ್ಲಿಂದನೇ ಫ್ಲೂಟ್ ನುಡಿಸ್ತೋ ನೀನು. ನೀನೇನ್ ಬೇಕಾದ್ರೂ ಮಾಡ್ತೀಯಾ? ನೀನ್ ಸುಮ್ಮನಿರು ವಿಕ್ರಾಂತ್.
ನೀನ್ ಸುಮ್ನಿರಮ್ಮ. ಬನ್ನಿ ಯಜಮಾನ್ರೆ, ತಡ ಮಾಡಬೇಡಿ. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ ಯಜಮಾನ್ರೆ. ನೀನ್ ಸುಮ್ನಿರಮ್ಮ. ನನ್ ಕಣ್ಣೆದುರುಗಡೆ ಬರ್ಬೇಡ ಅಂತ ಹೇಳಿದ್ನಲ್ಲ, ನೀನ್ ಬಂದಿದ್ದಕ್ಕೆ ಇದೆಲ್ಲ. ನಯನಿ ಯಾಕೆ ಬರಬಾರ್ದು? ಅವಳು ಹೇಳ್ದೆ ಹೋಗಿದ್ದಿದ್ರೆ ವಿಶಾಲ್ ಕೈ ಸುಟ್ಟು ಹೋಗಿರೋ ವಿಷಯ ನಮಗೆ ಗೊತ್ತಾಗ್ತಿತ್ತ? ಪರ್ಶು, ಪರವಾಗಿಲ್ಲ, ನೀನೇ ನುಡ್ಸು. ಅಕ್ಕ, ನಾನೆಲ್ಲ ಮರ್ತೋಗಿದ್ದೀನಿ, ನೆನ್ಪಿಲ್ಲ ಅಕ್ಕ. ಸರಸ್ವತಿನ ಸಂಗೀತನ ಯಾರು ಮರೆಯಲ್ಲ ಯಜಮಾನ್ರೆ. ಅಯ್ಯೋ, ಅವ್ರೇನ್ ನಮ್ ನೆಂಟ್ರೇನಮ್ಮ ನೆನ್ಪಿಟ್ಕೊಳ್ಳೋದಕ್ಕೆ. ಪರಶುಮಾವ, ನೀವ್ ಸ್ಟಾರ್ಟ್ ಮಾಡಿ, ಆಟೋಮೆಟಿಕ್ ಆಗಿ ಅದೇ ಬರುತ್ತೆ. ಅಯ್ಯೋ, ಎಲ್ಲ ಸೇರಿ ನನ್ನನ್ನ ಸಿಕ್ಕಾಕ್ಸಿದ್ರಲ್ಲ, ಇವತ್ ನನ್ ಕತೆ ಮುಗ್ದಂಗೆನೆ. ಏನ್ ಯೋಚಿಸ್ತಿದ್ಯಾ ಪರಶುರಾಮ್? ಬೇಗ ಶುರು ಮಾಡು. ಮಾವ, ನೀವ್ ಗಂಟ್ಲನ್ನ ಸರಿ ಮಾಡ್ಕೊಳ್ಳಿ. ನೀನ್ ಸುಮ್ನಿರಮ್ಮ ಹಾಸಿನಿ. ಎಲ್ರು ನನ್ನ ಹಿಂದೆ ಯಾಕೆ ಬಿದ್ದಿದ್ದೀರಾ? ನೀವಿಲ್ಲಿ ಕೂತ್ಕೊಳ್ಳಕ್ಕೆ ಯಾಕೆ ಹೆದರ್ಕೋತಾ ಇದ್ದೀರಾ? ನನಗೆ ಯಾಕೆ ಭಯ? ಮತ್ಯಾಕೆ ಕೂತ್ಕೋತಿಲ್ಲ? ನೀನು ಕೆಲಸದವಳಂಗಿರ್ಬೇಕು. ನೀನ್ ನನ್ನ ಕ್ವಶನ್ ಮಾಡ್ಬೇಡ. ಪರಶುರಾಮ್, ಎಲ್ರ ಎದುರುಗಡೆ ಮರ್ಯಾದೆಯಿಂದ ಮಾತಾಡು. ಚಿಕ್ಕಮ್ಮ, ಕೂಲ್. ಇವಾಗ ಯಾರು ಏನು ಅನ್ನೋದು ಮುಖ್ಯ ಅಲ್ಲ, ಪಾರ್ಟಿ ಪರ್ಪಸ್ ಮುಖ್ಯ ಅಷ್ಟೇ. ಏನಕ್ಕ ನೀನು ಸೈಲೆಂಟ್ ಆಗಿದ್ಯಾ? ಅವಳನ್ನ ಹೋಗ ಕೇಳು, ಅವಳನ್ನ ಹೊರಗೆ ಕಳ್ಸು. ಪಾರ್ಟಿ ಕೆಡ್ಸ್ಬೇಕು ಅಂತ ಎಲ್ಲರ ಮುಂದೆನೂ ನನ್ನ ಅವಮಾನ ಮಾಡ್ತಿದ್ದಾಳೆ. ಪಾರ್ಟಿನ ಹಾಳು ಮಾಡ್ಬೇಕು ಅಂತ ಮೊದಲೇ ಪ್ಲಾನ್ ಮಾಡಿದ್ದಾಳಕ್ಕ. ಏ ನೈನಿ, ಮೊದಲು ಇಲ್ಲಿಂದ ಹೊರಡು ನೀನು. ಹೋಗಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಜಗಳ ಮಾಡ್ಬೇಕು ಅಂತಿದ್ರೆ ಮೊದಲು ನೀನೇ ಇಲ್ಲಿಂದ ಹೊರಗೆ ಹೋಗು. ನಯನಿ ಇಲ್ಲೇ ಇರ್ತಾಳೆ. ಯಾಕೆ ಅಂದ್ರೆ ಅವಳು ನಿಲ್ಸು. ಮಾತಾಡ್ಬೇಡ ಅಹಲ್ಯ. ಗೆಸ್ಟ್ಗಳ ಮುಂದೆ ಸೀನ್ ಕ್ರಿಯೇಟ್ ಮಾಡಬೇಡ. ನಾನು ಅನ್ಕೊಂಡಿದ್ವೊಂದು, ಇಲ್ಲಾಗ್ತಿರೋದು ಒಂದು. ಏ ತ್ರಿನಯನಿ, ನೀನಿಲ್ಲಿರೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ಕೊಳ್ಳೋದಕ್ಕೆ ಬೇರೆ ಕೆಲಸದವ್ರಿದ್ದಾರೆ. ನೀನು ಇಲ್ಲಿಂದ ಹೋಗು. ಆದ್ರೆ ಅಮ್ಮವ್ರೆ, ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಹೋಗ್ತೀಯಾ ಇಲ್ವಾ? ಮಾಮ್, ವಾಟ್ಸ್ ರಾಂಗ್ ವಿತ್ ಯು? ಎಲ್ರ ಮುಂದೆ ಅದಕ್ಕೆ ಯಾಕೆ ಬೈತಾ ಇದೀಯಾ? ಏಯ್, ಬಾಯ್ ಮುಚ್ಚೋ. ನನ್ನ ಮಾತನ್ನು ಲೆಕ್ಕಿಸದೇರಷ್ಟು ಧೈರ್ಯ ಹೇಗ್ ಬಂತು ಇವಳಿಗೆ? ಕೋಪ ಮಾಡ್ಕೋಬೇಡಿ, ದಯವಿಟ್ಟು ನನ್ನ ಇಲ್ಲೇ ಇರಕ್ ಬಿಡಿ. ನಾನೇನು ಮಾತಾಡಲ್ಲ, ಸುಮ್ಮನೆ ಇರ್ತೀನಿ, ನೋಡ್ಕೊಂಡಿರ್ತೀನಿ ಅಷ್ಟೇ. ಏನ್ ನೋಡ್ತೀಯಾ? ಹಾ, ಈಗ್ಲೇ ಇಲ್ಲಿ ಮದ್ವೆ ನಡೀತಿಲ್ಲ. ಹೋಗಾಚೆ. ಇರಿ ಮಾಮ್, ನೈನಿನ ಇಲ್ಲೇ ಇರೋದಕ್ಕೆ ಬಿಡಿ. ಏನ್ರಿ ಇದೆಲ್ಲ? ಆಫ್ಟರ್ ಆಲ್ ಒಬ್ಬ ಕೆಲಸದವಳ ಬಗ್ಗೆ ನೀವೆಲ್ಲ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಲ್ಲ? ನೀವು ಆಫ್ಟರ್ ಆಲ್ ಅನ್ಕೊಂಡ್ರೆ ಸಾಕಾಗಲ್ಲ. ನೈನಿ ಈ ಮನೆಗೆ... ಏಯ್, ನಿನ್ ಬಾಯಿ ಮುಚ್ಕೊಂಡಿದ್ರೆ ಸರಿ. ಈ ವಿಷಯನ ದೊಡ್ಡದು ಮಾಡ್ಬೇಕು ಅಂತಿದ್ಯಾ? ವಿಶಾಲ್, ತ್ರಿನಯನಿ ಇಲ್ಲಿಂದ ಹೋದ್ರೇನೆ ಒಳ್ಳೇದು. ಮಾಮ್, ಇಲ್ಲಿ ಇಷ್ಟು ಜನ ಕೆಲ್ಸದವ್ರಿದ್ದಾರೆ. ಅವರಿದ್ದಾಗ ಪ್ರಾಬ್ಲಮ್ ಇಲ್ಲದೆ ಇದ್ರೆ ಇವಳಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ? ಬಾ, ನನಗೇನು ಪ್ರಾಬ್ಲಮ್ ಇಲ್ಲ ಕಂದ. ಇದ್ರೆ ಇರ್ಲಿ. ಬಾಯ್ ಮುಚ್ಕೊಂಡಿರ್ತೀನಿ ಅಂತ ಹೇಳಿದ್ಲಲ್ವಾ? ಹಾಗಿರೋದಾದ್ರೆ ಇರ್ಲಿ ಬಿಡು. ಅಯ್ಯೋ ಅಕ್ಕ. ಮಾವ, ಒಂದು ನಿಮಿಷ ಇರಿ ನೀವು. ನೀನು ಬೇಕು ಅಂತಲೇ ನನ್ನ ಕೈ ಸುಡೋ ಹಾಗೆ ಮಾಡಿದೆ ಅಲ್ವಾ? ನಿಮ್ಮನ್ನ ಅಪಾಯದಿಂದ ಕಾಪಾಡಕ್ಕೆ ಬೇರೆ ದಾರಿ ಕಾಣಿಸ್ಲಿಲ್ಲ ನನಗೆ.
ಆಗ ನಾನು ಮಾಡಿ ತಪ್ಪಾಗಿದ್ರು ಈಗ ಅದು ಒಳ್ಳೇದೇ ಆಗುತ್ತೆ ಯಜಮಾನ್ರೆ. ಹಾಗಲ್ಲ, ನೀನು ಮಾಡಿರೋ ತಪ್ಪಿಂದ ಏನು ಬೇಳೆ ಬೇಯಲ್ಲ. ಯಾಕಂದ್ರೆ ನಾನು ನಿನ್ನ ಮಾತು ಕೇಳೋದಿಲ್ಲ, ನಿನ್ನನ್ನು ಇಲ್ಲಿಂದ ಹೋಗೋದಕ್ಕೆ ಬಿಡಲ್ಲ. ಶ್ಯಾಂಡ್ಲಿಯರ್ ಕೆಳಗೆ ಬೀಳತ್ತೆ ಅಂತ ಬೆಳಗ್ಗೆಯಿಂದ ಟೆನ್ಷನ್ ಕೊಟ್ಟು ಇವತ್ತು ನಮ್ಮೆಲ್ರಿಗೂ ತಲೆ ಕೆಡಿಸಿದ್ಯಾ. ಅದು ಹೇಗೆ ಬೀಳುತ್ತೋ ನಾನು ನೋಡ್ತೀನಿ. ಸಾರಿ ಫಾರ್ ದ ಡಿಲೇ ಗೈಸ್, ಐ ಆಮ್ ರಿಯಲಿ ವೆರಿ ಸಾರಿ. ಬಿಸಿನೀರು ಬಿದ್ದು ಕೈ ಉರಿತಿದ್ರು ಸರಿ, ನಿಮ್ಮ ಎಲ್ರಿಗೋಸ್ಕರ ಹಾಡಂತೂ ಹಾಡ್ತೀನಿ. ಅದು ಕೂಡ ಪಿಯಾನೋ ಪ್ಲೇ ಮಾಡ್ತಾ. ದ್ವೇಷದಿಂದ ಇನ್ನೊಬ್ರು ಸಾವನ್ನ ಬಯಸೋದು ಅಂದ್ರೆ ಏನು ಅನ್ಕೊಂಡಿದ್ದೆ, ಈಗ ಕಣ್ಣಾರೆ ನೋಡ್ತಾ ಇದ್ದೀನಿ. ಭವಿಷ್ಯ ಹೇಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ನೈನಿ. ಏನಾಗುತ್ತೆ ಅಂತ ಯಾರಿಂದನೂ ಹೇಳೋಕ್ಕಾಗಲ್ಲ. ನೀನು ಸುಳ್ಳು ಹೇಳ್ತಾ ಇದೆಯಾ. ಇನ್ನೊಂದ್ಸಲ ನಿನ್ನ ಬಾಯಿಂದ ಈ ಥರ ಮಾತುಗಳು ಬರಬಾರ್ದು ಅಂತಲೇ ನಾನು ಈ ರೀತಿ ಮಾಡ್ತಿರೋದು.
ವಿಶಾಲ್ ನೈನಿ ವಿಶಾಲ್ 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 ನಿನಗೇನು ಆಗಿಲ್ಲ ತಾನೆ? ನೈನಿ? ಹುಷಾರು ನೈನಿ ನಿಂಗೇನು ಆಗಿಲ್ಲ ತಾನೆ ಯಾರು ಬರಬೇಡಿ, ಗ್ಲಾಸ್ ಪೀಸಸ್ ಚುಚ್ಕೊಳ್ಳುತ್ತೆ. ವಿಶಾಲ್ ನೈನಿ ಓಕೆ ನಿನಗೇನು ಆಗಿಲ್ಲ ತಾನೆ? ನಿನಗೇನು ಆಗ್ಲಿಲ್ಲಲ್ಲ? ನೈನಿ ನೈನಿ ನನ್ನ ಮೊಮ್ಮಗನ ಕಾಪಾಡಿದ್ಲು. ವಿಶಾಲಾಕ್ಷಿ ತಾಯಿ ನಮ್ಮನೇಲೇ ಇದ್ದಾಳೆ. ಒಂದ್ ವೇಳೆ ನೈನಿ ವಿಶಾಲ್ನ ಈ ಕಡೆ ಎಳಿಲಿಲ್ಲ ಅಂದಿದ್ರೆ ಎಂತ ದೊಡ್ಡ ಅನಾಹುತ ಆಗ್ತಿತ್ತು ಈಗ. ನನ್ನ ಓರ್ಗಿತ್ತಿ ವಿಶಾಲ್ನ ಹೇಗ್ ಕಾಪಾಡಿದ್ಲು ಅಂದ್ರೆ ಥೇಟ್ ಸಿನಿಮಾದಲ್ಲಿ ಹೇಗ್ ಓಡ್ಕೊಂಬಂದ್ ಕಾಪಾಡ್ತಾರಲ್ಲ ಹಾಗೆ ಇತ್ತು. ನೈನಿ ಇವಳು ನೀನು ಓರ್ಗಿತ್ತೀನಾ? ಕೆಲ್ಸದವಳು ಅಂದ್ರಿ, ಯಾರ ಹೆಂಡ್ತಿ ಇವಳು? ನೈನಿ ಏಯ್ ಇರು, ಕಾಲಿಗೆ ಚುಚ್ಕೊಂಡಿದ್ಯಲ್ವಾ, ಹೇಗಿದೆ ಹೇಳ್ತೀಯಾ? ವಿಶಾಲ್ ಇರಿ ಮಾಮ್. ವಿಶಾಲ್ ಹುಷಾರು. ಬಾ. ಯಜಮಾನ್ರೆ ವಿಶಾಲ್ ನೀನೇನ್ ಮಾಡ್ತಿದ್ಯಾ? ಇಳ್ಸು. ನನ್ನನ್ನು ಕೆಳಗಿಳಿಸಿ ಯಜಮಾನ್ರೆ, ನಂಗೆ ನಡಿಯಕ್ಕಾಗುತ್ತೆ. ಹಾಗೆ ಹೋಗ್ತೀಯಾ? ನಾನು ಎತ್ಕೊಂಡು ಹೋಗ್ತೀನಿ. ಅವಳೇ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ, ಇಳಿಸು. ಪರವಾಗಿಲ್ಲ ಮಾಮ್. ಅಯ್ಯೋ ಯಜಮಾನ್ರೆ, ನನ್ನ ಕೆಳಗಿಳಿಸಿ ಬಿಡಿ. ನಿಮ್ಗೀಗ ಅಪಾಯ ತಪ್ಪಿದೆ. ನನ್ಗೀಗ ಯಾವ ಸಮಸ್ಯೆನೂ ಇಲ್ಲ. ನನ್ಗೇನಾದ್ರೂ ಪರವಾಗಿಲ್ಲ ಅಂತ ಹೇಳ್ದೆ ಅಲ್ವಾ? ಇಳಿಸಿ ಯಜಮಾನ್ರೆ. ನಿಮ್ಗೆ ಇಷ್ಟವಾದ ಹುಡುಗಿ ಯಾರು ಅಂತ ನೋಡ್ಕೊಳ್ಳಿ. ವಿಶಾಲ್, ಎಲ್ರು ಮುಂದೆ ನನ್ ಮರ್ಯಾದೆ ತೆಗಿಬೇಕು ಅನ್ಕೊಂಡಿದ್ಯಾ? ಎಲ್ರು ನಿನ್ನೆ ನೋಡ್ತಿದ್ದಾರೆ, ಬೇರೆ ರೀತಿ ಅರ್ಥ ಮಾಡ್ಕೋತಿದ್ದಾರೆ. ನಿನ್ ಮದ್ವೆ ಮಾಡ್ಬೇಕು ಅನ್ನೋ ನನ್ ಪ್ರಯತ್ನನ ಹಾಳು ಮಾಡ್ಬೇಡ. ನನ್ ಕನ್ಸನ್ನ ಮುರಿಬೇಡ, ಇಳ್ಸು. ಇಲ್ಲಿಷ್ಟು ಜನ ಇರುವಾಗ ಜವಾಬ್ದಾರಿ ಇಲ್ದೆ ಅದ್ ಹೇಗ್ ಹೋಗ್ತ್ಯಾ? ಜವಾಬ್ದಾರಿ ಇದೆ ಮಾಮ್, ಜವಾಬ್ದಾರಿ ಇದೆ ಮಾಮ್, ಜವಾಬ್ದಾರಿ ಇದೆ ಮಾಮ್, ಜವಾಬ್ದಾರಿ ಇದೆ ಮಾಮ್. ಅದಕ್ಕೆ ನೈನಿನೇ ಎತ್ಕೊಂಡು ಹೋಗ್ತೀನಿ ಅಂದೆ. ನನಗೆ ಡಿವೋರ್ಸ್ ಕೊಡೋವರೆಗೂ ನೈನಿ ಜವಾಬ್ದಾರಿ ನಂದೆ, ನೈನಿ ಜವಾಬ್ದಾರಿ ನಂದೆ, ನೈನಿ ಜವಾಬ್ದಾರಿ ನಂದೆ, ನೈನಿ ಜವಾಬ್ದಾರಿ ನಂದೆ. ವಿಶಾಲ್ 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 ಇಷ್ಟತನಕ ನೈನಿಗಾಗಿದ್ದ ಅವಮಾನಕ್ಕೆ ವಿಶಾಲ್ ಸರಿಯಾಗಿ ಉತ್ತರನೇ ಕೊಟ್ಟಿದ್ದಾನೆ. ಶ್ಯಾಮಲಕ್ಕ, ಹೂ ಸಾಕಾಗತ್ತಾ ಇಲ್ಲ ಇನ್ನೂ ತಗೊಂಬರ್ಬೇಕಾ? ಸಾಕ್ ಬಿಡು ಶಿವ, ಬೇಕು ಅಂದ್ರೆ ನಾನೇ ಹೇಳ್ತೀನಿ. ಊಟದ ಸಮಯದಲ್ಲಿ ಕುರುಕ್ ತಿಂಡಿ ತಿಂತಾ ಇದೆಯಲ್ಲ, ಏನೇ ನೀನು? ದಿನ ತೊವೆ ಸೊಪ್ಸಾರು ತಿಂದು ತಿಂದು ನಾಲ್ಕೆ ಕೆಟ್ಟೋಗಿದೆ ಅಮ್ಮ. ಇವಾಗ ಸಂಡ್ಗೆನ ಚೆನ್ನಾಗಿ ತಿಂತಿದ್ಯಲ್ಲೇ. ಅದನ್ ಬಿಟ್ಟು ಬೇರೆ ಏನಿರುತ್ತೆ ಶಿವ? ನೈನಿಯವ್ರ ಅತ್ತೆ ಮನೇಲಾದ್ರೆ ಒಳ್ಳೊಳ್ಳೆ ತಿಂಡಿಗಳು ಮಾಡ್ತಾರೆ ಅಂತ ನೀನೇ ಹೇಳ್ದೆ ತಾನೆ. ಹಾ ಶ್ಯಾಮಲಾ, ನಾಡಿದ್ದು ದಸರಾ ಹಬ್ಬ. ನೈನಿ ವಿಶಾಲ್ ಇಬ್ರು ಬಂದಿದ್ರೆ ಚೆನ್ನಾಗಿರೋದು. ನೀವು ಜಗದೀಶ್ ಅಣ್ಣಂಗೆ ಫೋನ್ ಮಾಡಿ ಕೇಳ್ತೀನಿ ಅಂತ ಹೇಳಿದ್ರಲ್ಲ ಮಾವ. ಮೋಹನ್ ಫೋನ್ ಮಾಡಿದ್ರು, ಯಜಮಾನರು ತೆಗಿಲಿಲ್ವಂತಮ್ಮ. ಶ್ರೀಮಂತರಲ್ವಾ, ಎಷ್ಟು ಕೆಲಸ ಇರುತ್ತೋ ಏನೋ. ಅಯ್ಯೋ ಹುಷಾರು ಅಕ್ಕ. ಅಮ್ಮ ಶ್ಯಾಮಲಾ, ಹುಷಾರಮ್ಮ.
ನಿನ್ ಬೆರಳಿಗೆ ರಕ್ತ ಬಂದ್ರೆ ಅಕ್ಕನ ಕೈ ಕಾಲ್ ಬೆರಳಿಗೂ ರಕ್ತ ಬರುತ್ತೆ. ಸುಮನ, ಏನಿದೆ ಅಪಶಕುನದ ಮಾತುಗಳು? ನಿಜ ತಾತ, ಚಿಕ್ಕ ವಯಸ್ಸಿಂದನೂ ನೋಡ್ತಾನೆ ಇದ್ಯಾ. ಅಮ್ಮಂಗ್ ಜ್ವರ ಬಂದ್ರೆ ಅಕ್ಕಂಗೂ ಜ್ವರ ಬಂದು ಮಲಗ್ತಿದ್ಲು. ಅದಕ್ಕೆ ಅಮ್ಮಂಗೆ ಹುಷಾರಾಗಿರು ಅಂತ ಹೇಳ್ದೆ. ಹೌದು ಮಾವ, ನನ್ನ ಮನ್ಸಿಗೆ ಏನೋ ಆತಂಕ ಆಗ್ತಿದೆ. ಹೆದರ್ಕೋಬೇಡಮ್ಮ, ನಿನಗೆ ಕಷ್ಟ ಕೊಡಕ್ಕೆ ಹುಟ್ಟಿದಾಳಿ ಇವಳು. ಅಯ್ಯೋ ಯಜಮಾನ್ರೆ, ನನ್ನನ್ನು ಈ ಕೋಣೆಗೆ ಯಾಕೆ ಕರ್ಕೊಂಡು ಬಂದ್ರಿ? ನಾನು ನನ್ನ ಕೋಣೆಗೆ ಹೋಗ್ತೀನಿ. ಇಳಿಸಿ ನನ್ನ. ಏಯ್, ಕಾಲು ಗ್ಲಾಸ್ ಪೀಸ್ ಚುಚ್ಕೊಂಡಿದೆ. PT ಉಷಾ ಥರ ನಿನ್ನ ರೂಮ್ಗೆ ಓಡೋಗ್ತೀಯಾ? ಅದಾಗಲ್ಲ ಯಜಮಾನ್ರೆ. ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು? ನೋಡು, ಪದೇ ನಾನು ಔಟ್ ಹೌಸಿಗೆ ಬರೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಮಾತಾಡದೆ ಮಲ್ಕೋ. ಅದಲ್ಲ ಯಜಮಾನ್ರೆ, ನಾನು ಹೇಳದ್ ಕೇಳಿ. ನಾನಿಲ್ಲಿ ಇಲ್ಲ. ಚುಪ್. AC ಹಾಕಿ ಬೆಡ್ಶೀಟ್ ಹೊತ್ಸಿ ನಿನಗೆ ಲಾಲಿ ಹಾಡಕ್ ಬರ್ಲಿಲ್ಲ. ಕಾಲಕ್ಕೆ ಚುಚ್ಕೊಂಡಿರೋ ಗ್ಲಾಸ್ ಪೀಸ್ ತೆಗೆಯೋದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ ಅಷ್ಟೇ. ಮಲ್ಕೋ. ಯಜಮಾನ್ರೆ. ಬಾಯ್ ಮುಚ್ಚ್, ಮಲ್ಕೋ. ಮಾತಾಡ್ಬೇಡ, ಮಲ್ಕೋ. ವಿಶಾಲಾಕ್ಷಮ್ಮ ತಾಯಿ, ನಿನ್ ದಯೆಯಿಂದ ಯಜಮಾನ್ರನ್ನ ನಾನು ಕಾಪಾಡ್ಕೊಂಡೆ. ಅಷ್ಟೇ ಸಾಕು ನನಗೆ. ಆದ್ರೂ ಆ ಗಾಜಿನ ಲೈಟ್ ಹೇಗ್ ಬಿತ್ತು? ಕಂದ, ಇದ್ ಮನೆಗೆ ಅಲ್ವಾ? ಹೌದಮ್ಮ, ನಿನ್ಗೋಸ್ಕರನೇ ತರಿಸ್ದೆ. ಆದ್ರೆ ನೈನಿ ಇಲ್ಲಿ ಬೇಡ ಅಂದ್ಲು. ಪರವಾಗಿಲ್ಲ ಕಂದ, ಇದು ಮ್ಯೂಸಿಕ್ ಪ್ರೋಗ್ರಾಮ್ ಅಲ್ವಲ್ಲ, ಸ್ವಯಂವರ. ಬಂದವರು ಎಷ್ಟು ಚೆನ್ನಾಗಿದ್ದಾರೆ ಅಂತ ನೋಡೋದು ಮುಖ್ಯ. ವಿಶಾಲ್ ನಿನ್ಗೋಸ್ಕರ ಶಾಂಡ್ಲಿಯರ್ ತಂದಿದ್ದಾನೆ, ಅವನಿಗೋಸ್ಕರ ಪಿಯೋನ ತಂದಿದ್ದಾನೆ. ಈಗ ನೈನಿ ಬೇಡ ಅಂದ ತಕ್ಷಣ ತೆಗ್ಸ್ಬಿಡ್ಬೇಕಾ? ಬನ್ನಿ ಯಜಮಾನ್ರೆ, ತಡ ಮಾಡಬೇಡಿ. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ ಯಜಮಾನ್ರೆ. ನೀನ್ ಸುಮ್ನಿರಮ್ಮ, ನನ್ ಕಣ್ಣೆದುರುಗಡೆ ಬರ್ಬೇಡ ಅಂತ ಹೇಳಿದ್ನಲ್ಲ. ನೀನ್ ಬಂದಿದ್ದಕ್ಕೆ ಇದೆಲ್ಲ. ನೀವಿಲ್ಲಿ ಕೂತ್ಕೊಳ್ಳಕ್ಕೆ ಯಾಕೆ ಹೆದರ್ಕೋತಾ ಇದ್ದೀರಾ? ನನಗೆ ಯಾಕೆ ಭಯ? ಮತ್ಯಾಕೆ ಕೂತ್ಕೋತಿಲ್ಲ? ನೀನು ಕೆಲಸದವಳಂಗಿರ್ಬೇಕು. ನೀನ್ ನನ್ನ ಕ್ವಶನ್ ಮಾಡಬೇಡ. ಏನಕ್ಕ ನೀನು ಸೈಲೆಂಟ್ ಆಗಿದ್ಯಾ? ಅಂದ್ರೆ ನನ್ನ ಗಂಡನ ಮೊದಲನೇ ಶತ್ರುನೇ ಆ ಪರಶುರಾಮ್ ಅವರ.
ಅವ್ರಿಗೆ ಹೇಗೆ ಹೇಳಲಿ? ಹೇಳಿದ್ರು ನಂಬಲ್ಲ. ಯಜಮಾನ್ರೇ ಅಲ್ಲ, ಮನೇಲಿರೋರು ಯಾರು ನಂಬಲ್ಲ. ಹೇಗೆ ಹೇಳಲಿ? ಹೇಗೆ? ಏನು ಹಾಗೆ ನೋಡ್ತಿದ್ಯಾ? ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀರಾ ಯಜಮಾನ್ರೆ? ಕೇಳಲ್ಲ, ಕೇಳದೇ ಇಲ್ಲ ನಾನು. ನೀನು ಏನೋ ಒಂದು ಒದರ್ತಾನೆ ಇರ್ತೀಯ. ಅಯ್ಯೋ ಯಜಮಾನ್ರೆ, ನೀವು ನನ್ನ ಕಾಲ ಹತ್ರ ಯಾಕೆ ಕೂತ್ಕೊಂಡಿದ್ದೀರಾ? ಅಯ್ಯೋ, ಏನ್ ಮಾಡ್ತಿದ್ದೀರಾ ಯಜಮಾನ್ರೆ? ನೀವ್ಯಾಕೆ ನನ್ನ ಕಾಲ್ ಮುಟ್ತಿದ್ದೀರಾ? ಏಯ್ ಮೆಂಟಲ್, ಗ್ಲಾಸ್ ಪೀಸ್ ತೆಗಿಬೇಕಾ ಬೇಡ್ವಾ? ನೀವು ನನ್ನ ಕಾಲ್ ಮುಟ್ಟಿದ್ರೆ ನನಗೆ ಪಾಪ ಜಾಸ್ತಿ ಆಗುತ್ತೆ. ಪಾಪ ಪುಣ್ಯ ಅನ್ಕೊಂಡ್ರೆ ಸೆಪ್ಟಿಕ್ ಆಗಿ ಮೇಲ್ ಹೋಗ್ತೀಯ. ಹೇಳಿದ್ರೆ ಸ್ವಲ್ಪ ಅರ್ಥ ಆಗಲ್ವಾ? ಆದ್ರೆ ಈ ಕೆಲಸ ಕಾಲ್ ಮುಟ್ಟೆ ಮಾಡ್ಬೇಕಾ ಯಜಮಾನ್ರೆ? ಏಯ್ ಚುಪ್! ಬಾಯ್ ತೆಗೆದ್ರೆ ಚುಚ್ಬಿಡ್ತೀನಿ ನೋಡು. ಅಂದ್ರೆ ಇದು ಸೂಜಿ ಅಲ್ವಾ ಯಜಮಾನ್ರೆ? ಹೌದು, ಸೂಜಿನೇ. ಅಮ್ಮ, ನನಗ್ ಭಯ. ಶಾಂಡ್ಲಿಯರ್ ಕೆಳಗ್ ಬೀಳ್ತಿದ್ರು, ಕಾರ್ ಎದುರಿಗೆ ಸ್ಪೀಡಾಗಿ ಬರ್ತಿದ್ರು. ಭಯ ಪಡ್ದೆ ನಮ್ಮ ಮಾಲಷ್ಟೇ ಥರ ಧೈರ್ಯವಾಗಿರ್ತೀಯ. ಅಂಥದ್ರಲ್ಲಿ ನಿನಗೆ ಇಂಜೆಕ್ಷನ್ ಅಂದ್ರೆ ಭಯನಾ? ಹೌದು ನೈನಿ, ಆ ಶಾಂಡ್ಲಿಯರ್ ಬಿದ್ದೋಗುತ್ತೆ ಅಂತ ಅಷ್ಟು ಕರೆಕ್ಟಾಗಿ ಹೇಗೆ ಹೇಳಿದೆ ನೀನು? ಇದಕ್ಕೆ ಮೊದಲು ನೀನು ಹಾಲಲ್ಲಿ ವಿಷ ಇದೆ ಎಂದೆ. ಹೇಗೆ? ಪೊಲೀಸ್ ಜೀಪ್ ಕೂಡ ಸುಟ್ಟೋಗುತ್ತೆ ಎಂದೆ. ಅದು ಹೇಗೆ ಹೇಳಿದೆ ನೈನಿ? ಸೊ ಭವಿಷ್ಯದಲ್ಲಿ ನಡೆಯೋ ಅಪಾಯಗಳೆಲ್ಲ ಮೊದಲೇ ನಿನಗೆ ಗೊತ್ತಾಗುತ್ತೆ ಅಂತಾಯ್ತು. ನಿನ್ನನ್ನೇ ಕೇಳ್ತಿರೋದು, ಹೇಳು ನೈನಿ. ಹೀಗೆ ಕೇಳಿದ್ರೆ ಮಾತ್ರ ಬಾಯೇ ಬಿಡಲ್ಲ ನೀನು. ನೀನೇನು ಅಂತ ನನಗೆ ಅರ್ಥನೇ ಆಗಲ್ಲ. ನೀವು ನಮ್ದೇ ಇರೋ ನಿಜಾನ್ ಹೇಳಿ ನಿಮ್ಮ ದೃಷ್ಟಿಲಿ ನಾನು ಸುಳ್ಳು ಹೇಳೋಳು ಅಂತ ನಂಗೆ ಇಷ್ಟ ಇಲ್ಲ ಯಜಮಾನ್ರೆ.